ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ಹಾಗೆ ಈ ದಿನ ನವರಾತ್ರಿಯ 5ನೇ ದಿನ. 5ನೇ ದಿನದ ವಿಶೇಷತೆ ಏನು, ಪೂಜಾ ಕೈಂಕರ್ಯ ಹೇಗಿರಬೇಕು, ದೇವಿಯ ಆರಾಧನೆಯನ್ನ ಹೇಗೆ ಮಾಡಬೇಕು, ಯಾವ ಮಂತ್ರವನ್ನ ಪಠಿಸಬೇಕು, ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ನವರಾತ್ರಿಯ 5ನೇ ದಿನ. 5ನೇ ದಿನ ಯಾವ ದೇವಿಯ ಆರಾಧನೆಯನ್ನ ಮಾಡಬೇಕು, ಯಾವ ರೀತಿ ಪೂಜಾ ಕೈಂಕರ್ಯಗಳನ್ನ ಮಾಡಬೇಕಾಗತ್ತೆ, ಇದೆಲ್ಲವನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕರ್ತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವೈಭಶ್ಚಾನೇಕಥಾ ಯಶ್ರಿತೌ ವಾಚನ್ನ ಸದದಾತು ಅನೇಕ ಕಿರಣಃ ತ್ರೈಲೋಕ್ಯ ದೀಪೋರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆಯನ್ನು ಗಮನಿಸಿಕೊಳ್ಳೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ ಶರದ್ ಋತು, ಆಶ್ವೀಜ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ಪಂಚಮಿ ತಿಥಿ, ಅನುರಾಧ ನಕ್ಷತ್ರ. ಈ ದಿವಸ ಪಂಚಮಿ ತಿಥಿ. ಸಾಮಾನ್ಯವಾಗಿ ಪಂಚಮಿಯಲ್ಲಿ ನಾವು ಶ್ರೀಚಕ್ರ ಉಪಾಸನೆಗೆ ಅತ್ಯಂತ ಶ್ರೇಷ್ಠ. ಅಲ್ಲಿ ನಾವು ಹೇಳ್ತಕ್ಕಂಥ ಲಲಿತಾ ಸಹಸ್ರನಾಮದಲ್ಲಿ ಬರ್ತದೆ, ಪಂಚಮೀ ಪಂಚಭೂತೇಶಿ ಪಂಚಸಂಖ್ಯೋಪಚಾರಿಣಿ ಶಾಶ್ವತೀ ಶಾಶ್ವತೈಶ್ವರ್ಯ ಶರ್ಮದಾ ಶಂಭುಮೋಹಿನಿ ಅಂತ ಒಂದು ಮಾತು ಬರುತ್ತೆ. ಆಕೆಯ ಸ್ತುತಿಯನ್ನು ಮಾಡುವಾಗ, ಹೆಸರುಗಳನ್ನು ಹೇಳುವಾಗ ಈ ರೀತಿಯಲ್ಲಿ ಪಂಚಮಿ ತಿಥಿ. ಹಾಗಾಗಿ ಲಲಿತಾರಾಧನೆಗೆ ತುಂಬ ದಿವ್ಯವಾದ, ಪ್ರಶಸ್ತವಾದ, ಪವಿತ್ರವಾದ ದಿವಸ ಅಂತ. ಆ ಲಲಿತಾರಾಧನೆಯು ಈ ನವರಾತ್ರಿಯಲ್ಲಿ ಬಹಳ ಬಹಳ ಮುಖ್ಯವಾದದ್ದು. ನಾವೇನನ್ನು ಶ್ರೀಚಕ್ರ ಉಪಾಸನೆ ಅಂತೀವಿ, ಅದು ಎಲ್ಲ ಒಂದೇ. ಬೇರೆ 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 ಸಂದರ್ಭಗಳಲ್ಲಿ ತಾಯಿ ಅವತಾರಗೊಂಡು ಎಲ್ಲ ದುಷ್ಟಶಕ್ತಿಗಳನ್ನು ಮರ್ದನ ಮಾಡಿರತಕ್ಕಂಥದ್ದೇ ಕಾಣುತ್ತೀವಿ. ಶ್ರೀಚಕ್ರದಲ್ಲೂ ಹಾಗೆ ಅದೊಂದು ನೆಪ. ಎಷ್ಟೋ ಬಾರಿ ನೋಡಿ, ಶ್ರೀಚಕ್ರದ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ, ಅದರ ಮೂಲವನ್ನು ನೋಡಿದಾಗ ಏನೂ ಕಾರಣವೇ ಇಲ್ಲ. ನಾವು ಅಂದ್ಕೊಳ್ತೀವಿ ಎಷ್ಟೋ ಬಾರಿ, ನನ್ನದೇನೂ ತಪ್ಪಿಲ್ಲ, ನಾನು ಸರಿ ಇದ್ದೆ, ಆದರೂ ಏನೋ ಸಮಸ್ಯೆ ಆಗಿದೆ, ನಾವು ಒಳ್ಳೆಯವರು, ನಾವು ಯಾರಿಗೂ ಕೆಟ್ಟದ್ದನ್ನು ಬಯಸಲ್ಲ, ಆದರೂ ನಮಗೆ ಕೆಟ್ಟದ್ದಾಗುತ್ತೆ. ಈ ಥರ ಪ್ರತಿಯೊಬ್ಬರಿಗೂ ಅನ್ನಿಸ್ತಾ ಇರುತ್ತೆ. ಏನು ನಂದೇನು ತಪ್ಪೇ ಇಲ್ಲ, ನಾನೇನು ಅಂಥ ಪ್ರಮಾದ ಮಾಡಿಲ್ಲ, ಆದರೆ ಯಾಕೆ ಇದು ಪರಿಪಾಟ್ಲು, ನನಗೆ ಯಾಕೆ ಸಮಸ್ಯೆ ಅಂತಕ್ಕಂಥ ಪ್ರಶ್ನೆ ನಮ್ಮೆಲ್ಲರನ್ನ ಕಾಡುತ್ತೆ. ಇದು ಸೃಷ್ಟಿ ರಹಸ್ಯ. ಯಾಕೆ ನಮಗೆ ಬಂದು ಒದಗುತ್ತು ಗೊತ್ತಿಲ್ಲ, ಗೊತ್ತಾಗೋದು ಬೇಕಾಗಿಲ್ಲ, ಗೊತ್ತಾಗಲ್ಲ ಕೂಡ. ಯಾಕೆಂದರೆ ಮುಂದೆ ಏನಿದೆಯೋ ಭಗವಂತನಿಗೆ ಗೊತ್ತು, ಆ ಭಗವತಿಗೆ ಗೊತ್ತು. ವಿಷ್ಣುವೊಮ್ಮೆ, ಇದು ನಮ್ಮಲ್ಲಿ ಅಂತಲ್ಲ, ದೇವ ರಹಸ್ಯಗಳಲ್ಲೂ ಇಂತಹದ್ದೇ ನಡೆಯುತ್ತೆ. ವಿಷ್ಣು ಒಂದು ಸಲ ಮಲಗಿದ್ದಾನೆ, ಶೇಷಶಯನ ಅವನು. ಮಲಗಿ ಅಲ್ಲಿ ಮಹಾಲಕ್ಷ್ಮಿ ಕೂತಿದ್ದಾಳೆ. ಮಹಾಲಕ್ಷ್ಮಿಯನ್ನು ಒಂದು ಸಲ ನೋಡಿ ನಕ್ಕ, ಮಂದಹಾಸವನ್ನು ಬೀರಿದ. ಯಾಕೆ ನಕ್ಕೆ ನೀನು ಅಂತ ತೆಗೆದ್ಲು ಮಹಾಲಕ್ಷ್ಮಿ. ನಕ್ಕಿದ್ದೇ ತಪ್ಪಾಯಿತು. ಏನನ್ನೋ ನೆನೆಸ್ಕೊಂಡು ನೀನು ನಕ್ಬಿಡ್ತೀಯ. ಮನೇಲಿ ಹೀಗಾಗುತ್ತಲ್ವ, ನಾವು ಯಾವುದೋ ನೆನೆಸ್ಕೊಂಡು ಏನೋ ಮಾತಾಡಿರ್ತೀವಿ, ಅಥವಾ ಇನ್ನೇನೋ ನಕ್ಕೊಂಡು ಇನ್ನೇನೋ ನಕ್ಕಿರ್ತೀವಿ. ಅದೇ ನಗೆಪಾಟ್ಲು, ಅದು ಒಂದು ರೀತಿಯಲ್ಲಿ ಕುಹಕವೋ ಮತ್ತೊಂದೋ ಬೇರೆ ರೀತಿಯಲ್ಲಿ ಕಾಣಿಸುತ್ತೆ. ಸಂದರ್ಭವಶಾತ್ ಕಾಲ ಒಳ್ಳೆಯದನ್ನು ಕೆಟ್ಟದಾಗಿ ತೋರಿಸುತ್ತೆ, ಕೆಟ್ಟದ್ದನ್ನು ಒಳ್ಳೆಯದಾಗಿ ತೋರಿಸುತ್ತೆ. ಕಾಲಕ್ಕೆ ಆ ಮಹತ್ವ ಇದೆ, ಶಕ್ತಿ ಇದೆ. ಇಲ್ಲಿ ಲಕ್ಷ್ಮಿಗೆ ಹಾಗಾಯಿತು. ನನ್ನನ್ನು ನೋಡಿ ನೀನು ನಕ್ಕೆ, ಏನನ್ನು ನೆನೆಸ್ಕೊಂಡು ನಾನು ಕುಹಕ ಮಾಡಿದೆ ಅಂತ ರೀತಿಯಲ್ಲಿ ಮನಸ್ಸಿಗೆ ಬೇಸರ ಮಾಡ್ಕೊಂಡು ಶಾಪನೇ ಕೊಟ್ಬಿಟ್ಲು, ನಿನ್ನ ತಲೆ ಹಾರಿ ಹೋಗಲಿ ಅಂತ. ಅಯ್ಯೋ ಪ್ರಮಾದವೇ, ನಾನು ಏನು ಯಾವುದೋ ಕಾರಣಕ್ಕೆ ನಿನ್ನ ಮುಖವನ್ನು ನೋಡಿ ನಕ್ಕನೇ ಹೊರತು ಇನ್ನೇನೂ ಅಲ್ಲ, ಅಲ್ಲಿ ಅರ್ಥ ಇಲ್ಲ. ಯಾಕೆ ಆ ರೀತಿಯಲ್ಲಿ ಯೋಚನೆ ಮಾಡಿದೆ ಅಂದರೆ ಆಮೇಲೆ ಪಶ್ಚಾತ್ತಾಪ ಪಟ್ಲು. ಅಯ್ಯೋ ಗೊತ್ತಾಗಲಿಲ್ಲ ನನಗೆ ಆ ಕ್ಷಣ ಏನು. ಹಾಗೆ ನಮ್ಮ ಬದುಕಿನಲ್ಲೂ ಎಷ್ಟೋ ಆಗುತ್ತೆ. ಪಾಪ ಗೊತ್ತಾಗೋದಿಲ್ಲ, ಏನು ಪ್ರಮಾದ, ಏನು ಮಾಡೋದು, ಗ್ರಹಚಾರ ವಶಾತ್ ಆಗುತ್ತೆ. ಅದಕ್ಕೇನು ಕಾರಣ ಕರೆದು ಯಾಕಾಯಿತು ಏನು, ಈ ಎಲ್ಲ ಪ್ರಶ್ನೆ ಹುಡುಕ್ತಾ ಹೋದರೆ ಉತ್ತರವೇ ಸಿಗೋಲ್ಲ.
ಈ ಥರದ ಪಾಪ ಎಷ್ಟೋ ಘಟನೆಗಳು ಪ್ರತಿಯೊಬ್ಬರ ಜೀವನದಲ್ಲೂ ನಡೆದು ಬಿಟ್ಟಿರುತ್ತೆ. ಪಾಪ ಅನಾವಶ್ಯಕವಾಗಿ ಏನು ಕಾರಣ ಮಾಡಬೇಕು ಅಂತ, ಇಂಥದ್ದೊಂದು ಅವ್ಯವಸ್ಥೆ ಆಗಬೇಕು ಅಂತ, ಯಾರನ್ನೋ ಬೈಬೇಕು, ನಿಂದಿಸಬೇಕು, ಈ ಥರದ ಉದ್ದೇಶ ಇರಲ್ಲ. ಏನೋ ಸಂದರ್ಭವಶಾತ್ ಹೇಳಿರ್ತಾರೆ, ಅದಿನ್ನೇನೋ ಆಗಿಬಿಟ್ಟಿರುತ್ತೆ, ದೊಡ್ಡ ಪ್ರಮಾದ ಆಗಿಬಿಟ್ಟಿರುತ್ತೆ. ಹೀಗಾಯ್ತಲ್ಲಿ ಸಂದರ್ಭ ಏನು ಮಾಡೋಕ್ಕಾಗಲ್ಲ, ಶಾಪವನ್ನು ಕೊಟ್ಟಾಯಿತು. ಹೀಗಾಯಿತು, ದೇವತೆಗಳೆಲ್ಲ ಬಂದರು. ಏನಿದು ಹಿಂಗಾಯ್ತಲ್ಲ ಪ್ರಮಾದ? ಇಲ್ಲ ಇದಾಗಿದ್ದು ಒಳ್ಳೆಯದೇ ಆಯಿತು. ಯಾಕೆಂದರೆ ಒಬ್ಬ ರಾಕ್ಷಸ ಇದ್ದಾನೆ, ಅವನೀಗ ದೇವಿ ವರದಿಂದಾಗಿ ಅವನು ವಿಶಿಷ್ಟವಾದ ಅನುಗ್ರಹ ಪಡೆದು ಬಿಟ್ಟಿದ್ದಾನೆ. ಏನು? ಅವನ ಹೆಸರು ಹಯಗ್ರೀವ ಅಂತ. ಆ ಹಯಗ್ರೀವ ಅಂತಕ್ಕಂಥವನು ತಪಸ್ಸನ್ನು ಮಾಡಿ, ಘೋರವಾದ ತಪಸ್ಸನ್ನು ಮಾಡಿ 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 ತಾಯಿ ಪ್ರತ್ಯಕ್ಷಳಾಗಿ ಅವನು ಸಾವಿಲ್ಲದೆ ಇರೋ ವರವನ್ನು ಕೇಳ್ದ. ಆಗ ಆ ತಾಯಿ ಏನು ಹೇಳಿದ್ಲು ಅಂದರೆ, ನೋಡಪ್ಪ, ಸಾವಿಲ್ಲದೆ ಇರೋದು ಇಲ್ಲ, ಅದು ಎಲ್ಲರಿಗೂ ಇದೆ. ಹೀಗಾಗಿ ಬೇರೆ ಏನಾದರೂ ವರವನ್ನು ಕೇಳ್ಕೊ ನೀನು ಅಂದರೆ, ಯಾರಿಂದಲೂ ನನಗೆ ಸಾವು ಬರಬಾರ್ದು, ಆದರೆ ಬಂದರೆ ಒಂದು ವೇಳೆ ನನ್ನ ಹೆಸರಿನವನೇ ಆಗಿರಬೇಕು, ಹಯಗ್ರೀವ ಅಂತಕ್ಕಂಥವನು, ನನ್ನ ಸ್ವರೂಪವೇ ಇರಬೇಕು, ಇಂಥವನಿಂದ ನನಗೆ ಆಗುತ್ತೆ, ನನಗೆ ಬೇಕಾದರೆ ಮರಣ ಬರಲಿ ಅಂತ ಕೇಳಿದ್ನಂತ. ಆಯಿತು ಅಂತ ತಥಾಸ್ತು ಅಂತಲು. ಹೀಗಾಗಿ ಇಷ್ಟು ಕಾಲದಲ್ಲಿ ಅವನ ಉಪಟಳ ವಿಪರೀತವಾಗಿಬಿಟ್ಟಿದೆ, ಅವನ ಸಂಹಾರ ಆಗಬೇಕು. ಈಗ ಏನಾಗಿದೆ ಪರಿಸ್ಥಿತಿ? ಒಂದಷ್ಟು ಕಾಲ ಆದ ನಂತರದಲ್ಲಿ ನಾವು ಪ್ರಥಮ ಚರಿತ ನೋಡಿದ್ವಲ್ಲ, ಅಲ್ಲಿ ಮಧುಕೈಟಭರ ಸಂಹಾರಕ್ಕೆ ವಿಷ್ಣು ಅವರಿಬ್ಬರನ್ನ ಸಂಹಾರ ಮಾಡಿ 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 ಆ ಯುದ್ಧದಲ್ಲಿ ಹೋರಾಡಿ ಸುಸ್ತಾಗಿ ಮಲಗಿಬಿಟ್ಟಿದ್ದಾನೀಗ. ಹೇಗೆ ಮಲಗಿದ್ದಾನೆ ಅಂದರೆ, ಅವನ ಧನಸ್ಸು ಇದೆಯಲ್ಲ, ಶಾಂಗ್ರಪಾಣಿ ಅವನು, ಆ ಧನಸ್ಸನ್ನು ತಲೆದಿಂಬಾಗಿ ಇಟ್ಕೊಂಡು ಮಲಗಿದ್ದಾನೆ. ಇಂಥ ವಿಷ್ಣುವನ್ನು ಎಬ್ಬಿಸಲಿಕ್ಕಾಗಿ ದೇವತೆಗಳೆಲ್ಲ ಬಂದಿದ್ದಾರೆ, ಎದ್ದೇಳಪ್ಪ ಅಂತ. ಮಲಗಿದ್ದವ್ರನ್ನ ಎಬ್ಬರಿಸೋದು ಕಷ್ಟ. ಹೀಗಾಗಿ ದೇವತೆಗಳೆಲ್ಲ ಹೇಳಿದ್ರು, ಅದರಲ್ಲಿ ಬೃಹಸ್ಪತಿ ಆಚಾರ್ಯರು ಗೆದ್ದಲು ಹುಳಕ್ಕೆ ಒಂದು ಆದೇಶ ಕೊಟ್ಟರು, ನೋಡು ನೀನು ಅದನ್ನು ಕಡಿದು ಬಿಡು, ಆ ಧನಸ್ಸಿನ ದಾರ ಇದೆಯಲ್ಲ ಅದು ಕಟ್ಟಿರ್ತಕ್ಕಂಥದ್ದು, ಅದನ್ನು ನೀನು ಕತ್ತರಿಸಿದರೆ ಅದು ಮುರಿಯುತ್ತೆ, ಆವಾಗ ವಿಷ್ಣುಗೆ ಎದ್ದೇಳ್ತಾನೆ ಅಂತ. ಅಯ್ಯೋ ಪ್ರಮಾದ ಆಗಿಬಿಡುತ್ತೆ, ಮಲಗಿದ್ದವ್ರನ್ನ ಎಬ್ಬರಿಸ್ಬಿಟ್ರೆ ನನಗೆ ತೊಂದರೆ ಆಗಿಬಿಡುತ್ತೆ ಅಂತ ಪಾಪ ಗೆದ್ದಲು ಹುಳ ಭಯಪಡ್ತು. ಇಲ್ಲ ಇದು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ದೊಡ್ಡ ಯಾಗ, ಆ ಯಾಗ ಫಲವನ್ನು ವಿಷ್ಣುವಿಗೆ ಸಮರ್ಪಣೆ ಮಾಡಬೇಕು, ಅದರಲ್ಲಿ ನಿಮಗೂ ಪಾಲು ಬರುತ್ತೆ, ಹೇಳಿಸಿ ಇದು ತಪ್ಪಲ್ಲ ಅಂತ ಪಾಪ ಮಾರ್ಗದರ್ಶನ ಮಾಡಿದ್ರು. ಸರಿ, ಅವು ಆ ಧನಸ್ಸನ್ನು ಆ ಯಾವುದು ದಾರ ಇದೆ ಅದನ್ನು ಕತ್ತರಿಸಿದ್ವಲ್ಲ, ಅವನು ತಲೆದಿಂಬಾಗಿ ಇಟ್ಕೊಂಡು ಮಲಗಿದ್ದ, ಅದು ಯಾವಾಗ ಕತ್ತರಿಸಿ ಹೋಯ್ತೋ, ಸಹಜ ತಾನೇ, ಅದು ಕತ್ತರಿಸಿದ್ರೆ ಎಗರುತ್ತೆ, ಆ ರೀತಿಯಲ್ಲಿ ಅದು ಧನಸ್ಸು ಮುರಿದು ಹೋಯಿತು. ಅದರ ಪ್ರಭಾವದಿಂದಾಗಿ ವಿಷ್ಣುವಿನ ಶಿರಸ್ಸೇ ಕತ್ತರಿಸಿ ಹೋಯಿತು. ಮಹಾಲಕ್ಷ್ಮಿ ಶಾಪ ಈಡೇರಿತು, ತಲೆ ಕತ್ತರಿಸಿ ಹೋಗಲಿ, ಅಯ್ಯೋ ಪ್ರಮಾದವೇ, ಇದು ಏನಪ್ಪ ಮಾಡೋದು ಅಂತ. ಒಂದು ಕುದುರೆ ಮುಖ, ಹಯಗ್ರೀವ ಅಂದರೆ, ಗ್ರೀವ ಅಂದರೆ ಕತ್ತು, ಹಯ ಅಂದರೆ ಕುದುರೆ ತಲೆ ಅಂತಂದು ಜೋಡಿಸಿದ್ರು. ಆಮೇಲೆ ನಿವೇದನೆ ಮಾಡಿದ್ರು, ನೋಡಪ್ಪ ಹಯಗ್ರೀವ ಅಂತಕ್ಕಂಥವನಿದ್ದಾನೆ, ಅವನ ಸಂಹಾರ ಆಗಬೇಕು, ಹೀಗಾಗಿ ನೀನು ಸಂಹಾರ ಮಾಡು ಅಂತ ಹೇಳಿ ಮತ್ತೆ ಆ ಹಯಗ್ರೀವ ಅಂತಕ್ಕಂಥ ರಾಕ್ಷಸನ್ನು ಈ ಹಯಗ್ರೀವ ಸ್ವಾಮಿ ಸಂಹಾರ ಮಾಡಿ, ಆಗ ಅವನಿಗೆ ಶಕ್ತಿ ಕೊಟ್ಟಲಲ್ಲ, ಯಾರು ಆ ತಾಯಿ? ಅವಳೇ ಲಲಿತಾಂಬಿಕೆ, ಜಗದಂಬಿಕೆ ಅಂತ. ಅವಳ ಉಪಾಸನೆ ಅಂತಕ್ಕಂಥದ್ದು ಏನಿದೆ ಅದು ಅತ್ಯಂತ ವಿಶಿಷ್ಟವಾದದ್ದು. ಮತ್ತು ಯಾರು ಏನನ್ನು ಕೇಳಿದರೆ ಆ ಬಯಕೆಯನ್ನು ಈಡೇರಿಸ್ತಕ್ಕಂಥ ವಿಶಿಷ್ಟವಾದದ್ದು ಅದೇ ಲಲಿತಾ ಶಕ್ತಿ, ಲಲಿತಾ ಸಹಸ್ರನಾಮದ ವಿಶೇಷ ಅಂತ ಹೇಳಿ, ಶ್ರೀಚಕ್ರದ ವಿಶೇಷ ಅಂತ ಹೇಳಿ, ಈ ಶ್ರೀಚಕ್ರದ ಉಪಾಸನೆಯನ್ನು ಈ ಹಯಗ್ರೀವ ಸ್ವಾಮಿ ಅಗಸ್ತ್ಯ ಮುನಿಗಳಾದಿಯಾಗಿ ಒಂದು 12 ಜನ ಲೋಪಮುದ್ರಾ ಇತ್ಯಾದಿಗಳಿಗೆ ಇದನ್ನು ಆ ಹಯಗ್ರೀವ ಸ್ವಾಮಿ ಉಪದೇಶ ಮಾಡಿದರು. ಅದು ಶ್ರೀಚಕ್ರಾರ್ಚನೆ ಅನ್ನುವ ಹೆಸರಿನಲ್ಲಿ ಅದು ಪ್ರಸಿದ್ಧಿಯಾಯಿತು. ಅದು ತುಂಬ ವಿಶೇಷವಾದ ಫಲಗಳನ್ನು ಕೊಡುತ್ತೆ. ಅದು ಯಾರಿಗೆ? ಸಂಸಾರಿಗಳಿಗೂ ಹೌದು, ಸನ್ಯಾಸಿಗಳಿಗೂ ಹೌದು, ರಕ್ತರಿಗೂ ಹೌದು, ವಿರಕ್ತರಿಗೂ ಹೌದು, ಲೌಕಿಕರಿಗೂ ಹೌದು, ಅಲೌಕಿಕರಿಗೂ ಹೌದು. ಎರಡೂ
ಸಾಧನಕ್ಕೆ ಶ್ರೀಚಕ್ರ ಅರ್ಚನೆ, ಶ್ರೀಚಕ್ರದ ಉಪಾಸನೆ ಅಂತಕ್ಕಂಥದ್ದು ತುಂಬ ತುಂಬ ಪವಿತ್ರವಾದದ್ದು, ತುಂಬ ಸಾಧನಪ್ರದವಾಗಿರ್ತಕ್ಕಂಥದ್ದು ಅನ್ನುವಂಥ ಒಂದು ನಂಬಿಕೆ ಇದೆ. ಶ್ರೀಚಕ್ರಕ್ಕೂ ನಮ್ಮ ಮನುಷ್ಯನ ಏನು ಈ ಶರೀರ ಏನಿದೆ ಇದಕ್ಕೂ ತುಂಬ ನಿಕಟವಾದ ನಂಟಿದೆ. ಶ್ರೀಚಕ್ರ ನಿಲಯ ಅಂತ ಏನು ಕರೀತಾರೆ ಅದು ನಮ್ಮ ಶರೀರದೊಳಗೆ ಇದೆ ಅಂತಕ್ಕಂಥದ್ದನ್ನು, ಅಲ್ಲಿ ಷಟ್ಚಕ್ರ ಉಪಾಸನೆ ಇತ್ಯಾದಿಗಳೇನಿದ್ದಾವೆ ನಮ್ಮಲ್ಲಿ, ಅದಕ್ಕೂ ಶ್ರೀಚಕ್ರಕ್ಕೂ ಅನ್ವಯ ಇದೆ. ಇದನ್ನು ಯೋಗಿಗಳು, ಸಾಧಕರು ಅದನ್ನು ಸಾಕಷ್ಟು ನಾವು ಅನೇಕ ಗ್ರಂಥಗಳಲ್ಲಿ ಇದರ ಅಂಶಗಳನ್ನು ಕಾಣ್ತೀವಿ. ಅಂದರೆ ಮನುಷ್ಯನ ಸಾಧನೆಗೆ ಶ್ರೀಚಕ್ರದ ಅರ್ಚನೆ ಅಂತಕ್ಕಂಥದ್ದು, ಶ್ರೀಚಕ್ರ ಪೂಜೆ ಅಂತಕ್ಕಂಥದ್ದು ಒಂದು ವಿಶಿಷ್ಟ ಸಾಧನವಾಗಿ ದಾರಿಯನ್ನು ತೋರಿಸುತ್ತೆ. ಆ ಭಗವತಿಯ ಸಾಕ್ಷಾತ್ಕಾರಕ್ಕೆ ಇದೊಂದು ಮಹಾ ಸಾಧನವಾಗಿದೆ ಅನ್ನೋದನ್ನು ನಾವು ಕಾಣ್ತೀವಿ. ಬಹಳ ವಿಸ್ತಾರವಾದ ಕಥೆ. ಕನಿಷ್ಠ ಆ ಕಥೆಯನ್ನು ನಾವು ಈ ದಿವಸ ಏನು ಓದ್ತಕ್ಕಂಥದ್ದು, ಮನನ ಮಾಡಿಕೊಳ್ತಕ್ಕಂಥದ್ದು, ಧ್ಯಾನ ಮಾಡ್ತಕ್ಕಂಥದ್ದು, ಇದರ ಜೊತೆಗೆ ಸಹಜವಾಗಿ ಶ್ರೀಚಕ್ರ ಅಂದ ಕೂಡಲೇ ನಮಗೆ ತುಂಬ ಸರಳವಾದದ್ದು ಈ ಲಲಿತಾ ಸಹಸ್ರನಾಮ. ಯಾರು ಲಲಿತಾ ಸಹಸ್ರನಾಮವನ್ನು ಹೇಳಿಕೊಳ್ತಾರೋ, ದುರ್ಗಾ ಸಪ್ತಶತಿ ಎಷ್ಟು ಪ್ರಭಾವಯುತವೋ ಲಲಿತಾ ಸಹಸ್ರನಾಮವೂ ಅಷ್ಟೇ ಪ್ರಭಾವಶಾಲಿಯಾಗಿರತಕ್ಕಂಥ ಸ್ತುತಿ ಮಂತ್ರಗಳವೂ ಕೂಡ. ಹೀಗಾಗಿ ಈ ಪಂಚಮಿ ದಿವಸ ಲಲಿತಾ ಸಹಸ್ರನಾಮವನ್ನು ನೀವೇನಾದರೂ ಅನುಸಂಧಾನ ಮಾಡಿದ್ರೆ ಶ್ರದ್ಧೆಯಿಂದ, ಭಕ್ತಿಯಿಂದ ಲಲಿತಾ ಅನುಗ್ರಹವಾಗುತ್ತೆ. ನೀವು ಕೇಳಿದ ಇಷ್ಟಾರ್ಥ ಸಿದ್ಧಿ ಅಂತಕ್ಕಂಥದ್ದು ಆ ಲಲಿತಾ ಸಹಸ್ರನಾಮದಲ್ಲಿದೆ. ಹೀಗಾಗಿ ಶ್ರದ್ಧೆಯಿಂದ, ಭಕ್ತಿಯಿಂದ ಆ ಲಲಿತಾ ಪ್ರಾರ್ಥನೆಯನ್ನು ತಾವು ಈ ದಿವಸ ಮಾಡಬಹುದು. ಪಂಚಮಿ ತಿಥಿಯಾಗಿದೆ ಮತ್ತು ಮಹಾಲಕ್ಷ್ಮಿ ಬೇರೆಯಲ್ಲ, ಆ ಶ್ರೀಚಕ್ರ ರಾಜನೆಲೆಯೇ ಅಂತ ಏನು ಕರೀತಾರೆ ಅಲ್ಲಿರ್ತಕ್ಕಂಥ ಶಕ್ತಿ ಬೇರೆ ಅಲ್ಲ, ಮೂಲ ಅದೇ ಆಗಿದೆ. ಹೀಗಾಗಿ ಮಹಾಲಕ್ಷ್ಮಿ ಅಲ್ಲಿ ನಾವು ದುರ್ಗಾ ಸಪ್ತಶತಿಯಲ್ಲಿ ನೋಡಿದ್ರೆ ಮಹಿಷಾಸುರನ ಸಂಹಾರಕ್ಕಾಗಿ ಬೆಳಗಿದಂಥ ವಿಶಿಷ್ಟ ಶಕ್ತಿ ಅದು. ಎಲ್ಲ ದೇವಾನುದೇವತೆಗಳ ಭ್ರುಕುಟಿಯಿಂದ, ಭ್ರೂಮಧ್ಯದಿಂದಾಗಿ ಹೊಮ್ಮಿದಂಥ ಬೆಳಕು, ಆ ದೇವತೆಗಳ ಕಾಂತಿಯೇ ಒಂದು ಸ್ತ್ರೀ ರೂಪವನ್ನು ತಾಳಿತು. ದೇವತೆಗಳ ಎಲ್ಲ ಆಯುಧಗಳು ಬಂದು ಅಲ್ಲಿ ಸೇರಿದವು. ಆ ಒಂದು ವಿಶಿಷ್ಟ ಶಕ್ತಿಯನ್ನೇ ಮಹಾಲಕ್ಷ್ಮಿ ಅಂತ ಕರೆದದ್ದು. ಆ ಮಹಾಲಕ್ಷ್ಮಿಯಿಂದಲೇ ಆ ಮಹಿಷಾಸುರನ ಸಂಹಾರವಾಗಿದ್ದನ್ನು ನಾವಲ್ಲಿ ಕಾಣ್ತೀವಿ. ಇಲ್ಲಿ ಭಂಡಾಸುರನ ವಧೆಯಾಯಿತು. ಶ್ರೀಚಕ್ರದಲ್ಲಿ ನಾನು ಹೇಳಿದ್ದು ಉಪದೇಶ ಹೇಗೆ ಬಂತು ಅಂತ. ಶ್ರೀಚಕ್ರದ ಮೂಲ ಅಂದರೆ ಅದರ ಸಾರ ಅಡಗಿರುವುದು ಭಂಡಾಸುರ ಅಂತಕ್ಕಂಥ ಒಬ್ಬ ದುಷ್ಟ, ಅವನ ಸಂಹಾರಕ್ಕಾಗಿ ಶ್ರೀಚಕ್ರ ಆ ಒಂದು ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಅಂತ ಬರುತ್ತಲ್ಲಿ. ದೇವತೆಗಳ ಕಾರ್ಯವನ್ನು ಪೂರ್ಣಗೊಳಿಸಲಿಕ್ಕಾಗಿ ಚಿದಗ್ನಿಕುಂಡ ಸಂಭೂತ, ಜ್ಞಾನಾಗ್ನಿಕುಂಡ ಅಂತಕ್ಕಂಥದ್ರಿಂದ ನೀನು ಹೊರಬಂದಂಥವಳು ಅಂತ ಆ ದೇವಿಯನ್ನು ಆರಾಧನೆ ಮಾಡಲಾಗುತ್ತೆ. ಈ ದುರ್ಗಾ ಸಪ್ತಶತಿ ಅದರ ಪಾರಾಯಣವನ್ನಾದರೂ ಮಾಡಿ ಯಾವುದು ಅನುಕೂಲವೋ ಅದನ್ನು ಮಾಡಬಹುದು. ಅಂತೂ ಈ ದಿವಸ ನಾವು ಗಮನಿಸಬೇಕಾದ ಒಂದು ವಿಶಿಷ್ಟ ಮಂತ್ರ, ಅದರ ಕಡೆಗೆ ಬರೋಣ. ಈಗ ನೀವು ಈ ದಿವಸ ಈ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ನಿಮಗೆ ನೋಡಿ ಒಂದು ಅಸಾಧ್ಯವಾದದ್ದು, ಇದು ನನಗೆ ಕಷ್ಟ, ಇದು ನನಗೆ ದುರ್ಲಭ, ಇದನ್ನು ನಾನು ಪಡಿಬೇಕು, ಇದನ್ನು ಜಯಿಸಬೇಕು ಅಂತ ಏನಾದರೂ ನಿಮಗಿದ್ದರೆ, ಕ್ಲಿಷ್ಟವಾಗಿರ್ತಕ್ಕಂಥದ್ದು ಅದನ್ನು ಜಯಿಸಬೇಕು ಅಂತಿದ್ದರೆ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ತುಂಬ ಕ್ಲಿಷ್ಟವಾದದ್ದನ್ನು ಸುಲಭವಾಗಿ, ಸರಳವಾಗಿ ಸಾಧಿಸಬಹುದು. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಈ ದಿನದ ಪಂಚಾಂಗದ ವಿಶೇಷತೆಯಲ್ಲಿ ನವರಾತ್ರಿಯ 5ನೇ ದಿನದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಹಯಗ್ರೀವ ರಾಕ್ಷಸನ ವಧೆ ಹೇಗಾಯಿತು, ಅದಕ್ಕೆ ವಿಷ್ಣು ಯಾವ ರೀತಿಯಾಗಿ ಹಯಗ್ರೀವನ ಅವತಾರವನ್ನು ತಾಳಬೇಕಾಯಿತು, ಅದಕ್ಕೆ ಶಕ್ತಿಯನ್ನು ನೀಡಿದ್ದು ಲಲಿತಾ ಮಾತೆ ಅನ್ನೋದನ್ನು, ಹಾಗೆ ಜೊತೆಗೆ ಅಸಾಧ್ಯವಾದದನ್ನು ಸಾಧಿಸೋಕೆ ಈ ದಿನ ಯಾವ ಮಂತ್ರವನ್ನು ಪಠಿಸಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ಮುಂದೆ ಸಂದೇಶಗಳನ್ನು ನೋಡಬೇಕಿತ್ತು, ಸಮಯದ ಅಭಾವ. ರಾಶಿ ಫಲಕ್ಕೆ ಹೋಗೋಣ. ರಾಶಿ ಫಲದ ಬಗ್ಗೆ ತಿಳಿದುಕೊಡ್ತಾ ಹೋಗಿ, ಆದರೆ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.